ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ನಾವು ನಮ್ಮ ವಾಹಿನಿಯಲ್ಲಿ ಬಹಳಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೊಡ್ತಾ ಸಾಕ್ತಾ ಇದ್ದೀವಿ. ಹೌದು ವೀಕ್ಷಕರೇ, ಹೆಚ್ಚಾಗಿ ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರ್ತಾ ಹೆಚ್ಚು ಅದರೆಡೆಗೆ ಕಾರ್ಯಕ್ರಮಗಳನ್ನು ಕೊಡೋದು ನಮ್ಮ ಉದ್ದೇಶವಾಗಿತ್ತು. ಅದರ ಜೊತೆಗೆ ಸುದ್ದಿ ಮಿತ್ರ ಅಂತೇಳಿ ಬಹಳಷ್ಟು ಇನ್ನಷ್ಟು ವಿವರಗಳನ್ನು ಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ವಿ. ಇದರ ಫಲವೇ ಇಂದು ಮಿತ್ರರ ಮಿತ್ರ ವಾಹಿನಿ 10,000 ಸಬ್ಸ್ಕ್ರೈಬ್ಗಳನ್ನು ದಾಟಿದೆ. ಹಾಗೆಯೇ ವೀಕ್ಷಕರೇ, ನಮ್ಮ ಕಾರ್ಯಕ್ರಮಗಳನ್ನು 2 ಲಕ್ಷಕ್ಕೂ ಹೆಚ್ಚಿನ ಮಂದಿ ವೀಕ್ಷಣೆ ಮಾಡಿದ್ದಾರೆ. ಒಂದು ಕಾರ್ಯಕ್ರಮ ಅಂತಂದರೆ ಅದು ನಮ್ಮ ಮಿತ್ರದ ಒಂದು ಹೆಗ್ಗಳಿಕೆ, ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ವೀಕ್ಷಕರೇ, ನಮ್ಮ ಈ ಒಂದು ಮಿತ್ರರ ಮಿತ್ರ ವಾಹಿನಿಯಿಂದ ಹೊಸದೊಂದು ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಅದು ಆರೋಗ್ಯ ಮಿತ್ರ ವಿಶೇಷ ಕಾರ್ಯಕ್ರಮ. ನಿಜ ವೀಕ್ಷಕರೇ, ನನ್ನ ಜೊತೆಯಲ್ಲಿ ತಾವು ನೋಡ್ತಾ ಇದ್ದೀರಿ, ಶ್ರೀಯುತರು ಯೋಗಾಸನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿ ನಮ್ಮ ರಾಜ್ಯ ಮಟ್ಟದಲ್ಲಿ ಹಾಗೂ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನದಲ್ಲಿ ಭಾಗವಹಿಸಿ ಹೆಚ್ಚಿನ ಒಲವನ್ನು ತೋರಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಇವರು ಎಲ್ಲೆಡೆಗೂ ಸಹ ಜನಪ್ರಿಯರಾಗಿದ್ದರೂ ಸಹ ನಮ್ಮ ವಾಹಿನಿಯ ಮುಖಾಂತರ ಇವರನ್ನು ಪರಿಚಯಿಸುವ ದೃಷ್ಟಿಯಿಂದ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಸರ್, ದಯವಿಟ್ಟು ತಮ್ಮ ಹೆಸರನ್ನು ಹೇಳಿ ಸರ್, ಹಾಗೆ ತಾವೇನು ಮಾಡ್ತಾ ಇದ್ದೀರಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನನ್ನ ಹೆಸರು ಕೃಷ್ಣಮೂರ್ತಿ ರಾವ್ KN ಅಂತ ಹೇಳಿ. ನಾನಿವಾಗ ಯೋಗದಲ್ಲಿ ನನ್ನ ಬಾಲ್ಯದಿಂದ ಯೋಗಾಸನವನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ಈಗಲೂ ಕೂಡ ಯೋಗ ಇಲ್ಲದೇ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋ ಸಂದರ್ಭನೇ ಇಲ್ಲ. ಏಕೆಂದರೆ ಅತಿ ಮುಖ್ಯವಾದದ್ದು ಯೋಗಾಸನ. ಆದ್ದರಿಂದ ಈಗಲೂ ಸಹ ನಾನು ಯೋಗದಲ್ಲೇ ತೊಡಗಿಸ್ಕೊಂಡು ಕಾಲವನ್ನು ಕಳೀತಾ ಬೇರೆ ಒಂದು ಪೌರಾಣಿಕ ನಾಟಕಗಳನ್ನು ಪಾತ್ರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್, ಈಗ ನಾವಿಲ್ಲಿ ಒಂದು ಆರೋಗ್ಯ ಮಿತ್ರ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಯೋಗಾಸನಗಳನ್ನು ಪ್ರದರ್ಶನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ತಾವು ಯಾವ ಯಾವ ಯೋಗ ಸ್ಪರ್ಧೆಗಳಲ್ಲಿ ಅಥವಾ ಯೋಗಾಸನದ ಪ್ರದರ್ಶನವನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಸರ್? ಈ ಯೋಗಾಸನ ಸ್ಪರ್ಧೆ ಯಾತಕ್ಕೋಸ್ಕರ ಅಂತ ಹೇಳಿದರೆ, ನಾನು ಆರೋಗ್ಯಕ್ಕೋಸ್ಕರ ಯೋಗಾಸನ ಪ್ರಾರಂಭ ಮಾಡಿದೆ. ಈ ಆಸನಗಳು ಯಾವ್ಯಾವ ಆಸನ ಮಾಡಿದ್ರೆ ಯಾವ್ಯಾವ ಕಾಯಿಲೆಗಳು ಗುಣ ಆಗುತ್ತೆ ಅನ್ನೋ ಉದ್ದೇಶ ತಿಳ್ಕೊಂಡ್ಬಿಟ್ಟು ನಾನು ಯೋಗಾಸನಗಳನ್ನು ಪ್ರಾರಂಭ ಮಾಡಿದೆ. ಆ ಪ್ರಾರಂಭ ಮಾಡ್ತಾ ಇರೋ ಹಾಗೆ ಸ್ಪರ್ಧೆಗೆ ಇಳಿಬೇಕಾಗಿ ಬಂತು. ಸ್ಪರ್ಧೆಗೆ ಇಳಿದಾಗ ಅನೇಕ ವಿಧವಾದ ಆಸನಗಳನ್ನು ಮಾಡಬೇಕಾಗುತ್ತೆ. ಹಾಗಂತ ಹೇಳಿ ನಾನು ಅನೇಕ ಸ್ಪರ್ಧೆಗಳನ್ನು ಭಾಗವಹಿಸಿ ಕರ್ನಾಟಕದಲ್ಲೂ ಮತ್ತು ಹೊರ ರಾಷ್ಟ್ರದಲ್ಲೂ ಕೂಡ ಯೋಗಾಸನಗಳನ್ನು ಮಾಡಿ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಂದಿದ್ದೀನಿ. ಅದು ಅಲ್ಲದೆ ಮೈಸೂರಿನಲ್ಲಿ 91ನೇ ಇಸವಿಯಲ್ಲಿ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಗಳಲ್ಲಿ ಒಂದು ಚಿನ್ನದ ಪದಕವನ್ನು ಪಡೆದಿದ್ದೀನಿ. ಹಾಗೆ 92-93ರಲ್ಲಿ ಅಹಮದಾಬಾದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲೂ ಸಹ ಚಿನ್ನದ ಪದಕವನ್ನು ಪಡೆದಿದ್ದೀನಿ. ಈ ಸ್ಪರ್ಧೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಕಲ್ತಿರೋ ವಿದ್ಯೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ, ಹಾಗೆ ನಾವು ಹೇಗೆ ವಿದ್ಯೆ ಕಲ್ತಿದ್ದೀವೋ ಅದು ಇನ್ನೊಬ್ಬರಿಗೆ ಸಲ್ಲಬೇಕು ಅಂತ ಹೇಳಿಬಿಟ್ಟು ಈಗಿನ ಒಂದು ವಾತಾವರಣದಲ್ಲಿ ಪರಿಸರದಲ್ಲಿ ಆಶ್ರಮಗಳು ಮತ್ತು ಸರ್ಕಾರಿ ಉದ್ದಿಮೆ ಶಾಲೆಗಳಲ್ಲಿದೆ, ಎಲ್ಲ ಕಡೆ ಹೋಗ್ಬಿಟ್ಟು ಉಚಿತವಾಗಿ ನಾನು ಯೋಗ ಬಗ್ಗೆ ಮಾಹಿತಿ ಕೊಟ್ಟು ಪ್ರದರ್ಶನಗಳನ್ನು ಕೊಟ್ಟು ಯಾವ್ಯಾವ ರೀತಿ ಮಾಡಬೇಕು ಅದೆಲ್ಲ ಹೇಳಿ ಬರ್ತಾ ಇದ್ದೀನಿ. ಅನೇಕ ಒಂದು ಆಶ್ರಮಗಳ ಒಂದು ಪಟ್ಟಿನೇ ಮಾಡಿಬಿಟ್ಟಿದ್ದೀನಿ. ಯಾವ್ಯಾವ ಸಮಯದಲ್ಲಿ ಆಶ್ರಮಗಳಿಗೆ ಹೋಗಿ ಯೋಗಾಸನಗಳನ್ನು ಹೇಳ್ಕೊಡ್ಬೇಕು, ಅವರಿಗೆ ಮನೋರಂಜಿಸಬೇಕು, ಈ ಕಾರ್ಯವನ್ನು ಮಾಡಿಕೊಂಡು ಇದುವರೆಗೂ ಬರ್ತಾ ಇದ್ದೀನಿ ನಾನು. ಸ್ನೇಹಿತರೆ, ಇಂತಹ ಒಬ್ಬ ಉತ್ತಮ ಯೋಗಪಟು ಸಿಕ್ಕಿರೋದು ನಮ್ಮ ಮಿತ್ರರ ಮಿತ್ರಕ್ಕೆ ಒಂದು ಬಹಳ ಸಂತೋಷಕರ ವಿಷಯ. ಅವರು ಹೇಳಿದ ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಯೋಗ ಬಹುರೋಗ ವೈದ್ಯ ಅನ್ನೋ ಮಾತಿಗೆ ಪುಷ್ಟಿ ಕೊಡುವಂತೆ ಇವರ ಕಾರ್ಯಕ್ರಮಗಳು ನಮ್ಮ ಮಿತ್ರರ ಮಿತ್ರ ವಾಹಿನಿಯಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಆಗುತ್ತೆ. ಯಾವ ಯೋಗವನ್ನು ಮಾಡಿದರೆ, ಯಾವ ಯೋಗಾಸನವನ್ನು ಮಾಡಿದರೆ ದೇಹದ ಯಾವ ಭಾಗಕ್ಕೆ ಅದು ಉತ್ತಮವಾಗಿ ಪರಿಣಾಮ ಬೀರಬಲ್ಲದು, ಯಾವ ಕಾಯಿಲೆಗೆ ಇದು ಔಷಧ ಎನ್ನುವುದನ್ನು ಅವರು ವಿವರಣೆಯನ್ನು ಕೊಡ್ತಾ ಯೋಗಾಸನವನ್ನು ಪ್ರದರ್ಶನವನ್ನು ಮಾಡ್ತಾರೆ. ಅದು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಈ ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಈ ಒಂದು ಯೋಗಾಸನದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀನಿ. ನಾಳೆಯಿಂದ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಮುಂದೆ KN ಕೃಷ್ಣಮೂರ್ತಿ ರಾವ್ ಒಂದು ಒಳ್ಳೆಯ ಯೋಗಪಟು ಇವರಿಂದ ಯೋಗಾಸನವನ್ನು ನೀವು ಕಲಿಯೋಣ ವೀಕ್ಷಕರೇ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.